ಅಲ್ಲೆಲ್ಲ ದಂಡಿ ದಂಡ್ಯಾಗ ಹತ್ ಕುಂತಾರ ಆದಂತರ ಆದ ಹೆಂಗ್ ಕುಂತದ ಶಂಭೋ ಶಂಕರ ನಮಃ ಶಿವಾಯ ಗಿರಿಜಾ. ಮಮ್ಮಿ ಮುಂಜಾನೆಯಿಂದ ನಾತಿದ್ರು ಅಲ್ಲೇ ನಮ್ಮ ಮನೆ ಕಡೆ ಇದೈತಲ್ಲ ಗುಡಿ ಐತಿ, ಅಲ್ಲೇ ಊಟ ನೀಟ್ರಿ ಇವತ್ತು ಚಲೋ ಅಂತಂದಿದ್ರೆ. ಏನದೆ ಏನ್ಲೇ ಅದ ಈಗ ಗುಂಡು ಬೇಡ, ಅದು ಕಡ್ಡಿ ಕೊಡೊಂದು ಸಿ ಸ್ಟಿಕ್. ಏನು ಫ್ಯಾಮ್ಲಿ ಇಲ್ಲಿ ಹಚ್ಬೇಕಂತ ಡಿಸೈಡ್ ಮಾಡಿದ್ರಿ, ಯಾಕಂತಂದ್ರೆ ಇಲ್ಲೆಲ್ಲೂ ಜಾಗ ಇಲ್ಲ ನಮ್ಗೆ ಹಚ್ಚಾಕ. ಬಿಟ್ರೆ ಹಿಂದೆ ಹಚ್ಚಿದ್ವಿ ಅಂತಂದ್ರೆ ಅಲ್ಲೂ ಕಾಣಂಗಿಲ್ಲ. ಈಗ ಇಲ್ಲಿ ಹಚ್ಚು ನನ್ನ ಹತ್ರ ಆಗದೇವ್ರಿಪ್ಪ ಅಂತ ಕ್ಲೂಸ್ ಓಪನ್ ಇರ್ಬೇಕ. ಎಲ್ಲ ನನಗೇನದ ಅಡ್ಡದ್ ಬಿಟ್ಬಿಟ್ಟ ಹಿಂಗೆಲ್ಲ ಓಪನ್ ಚಾತ್ ಇರ್ಬೇಕ. ನಾನು ವೀಕ್ ಆಗೇನು ಭಾಳ ತೆಳಗಾಗೇನಿ, ಟೆನ್ಷನ್ ಭಾಳ ಕೈ ನನಗೆ, ಚಿಂತಿ ಭಾಳ ನನಗೆ. ಸೊ ಹೇಳ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ನಾನು ನಿಮ್ಮ ದೊಡ್ಡ ಪ್ರಜ್ವಲ್. ಇಂದ ನೀವು ಎಪಿಸೋಡ್ ಏನೇನ್ರಿಪ್ಪ ಫ್ಯಾಮಿಲಿ ಅಂತ ಈಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ಶಿವಾಲಯಕ್ಕೆ ಹೊಂಟೈತ್ರಿ. ಎದಕ್ರಿಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಮನೆ ಕಡೆ ಕರಮನ್ ಗುಡಿ ಐತಲ್ಲ, ಅಲ್ಲಿ ಬಾಜುನ ಶಿವನ್ ಗುಡಿ ಐತಿ. ಇವತ್ತು 4ನೇ ಸೋಮವಾರ ಐತಲ್ರಿ, ಅದ್ರ ಸಂಬಂಧ ಏನ್ರಿಪ್ಪ ಅಂತ ಪ್ರಸಾದ ಐತಿ. ಅದಕ್ಕೆ ಪ್ರಸಾದ ಬ್ಯಾಡ ಅನ್ಬಾರ್ದಂತ ಅದ್ರ ಸಂಬಂಧ ಪ್ರಸಾದ ಮಾಡ್ಬರಕ್ ಹೊಂಟೈತಿ. ಅಲ್ಲಿಂದ ವಾಪಸ್ ಮನೆಗೆ ಬಂದು ಸ್ಲಿಪ್ಪರ್ ಹಾಕೊಂಡು ಎಲ್ಲ ಹೋಗ್ರಿಪ್ಪ ಅಂತ ಸೋಮೇಶ್ವರಕ್ಕೆ ಹೋಗೋಣ ಅಂತ ಸ್ಟೇಡಿಯಂ ಆಗಿ. ಗ್ರೌಂಡ್ ಹುಗ್ಗಿ ಮತ್ತು ಬದ್ನಿಕಾಯಿ ಪಲ್ಯ ಆಗೈತ್ರಿ. ಈಗ ನೆಕ್ಸ್ಟ್ ಅನ್ನ ಸಾರು ಹೊಂಟೈತಿ ಅಂತಲ್ಲ. ಇಲ್ಲದ ನೋಡು ಪುಗ್ಸೆಟ್ಟೆ ಸಿಕ್ಕ್ರ ಸಾಕು, ಕುಡಿದು ತಿಂದು ತೇಗಿ ಮಜಾ ಮಾಡಿ ಹೋಗ್ಬಿಡ್ತಾನಷ್ಟ. ನೋಡ್ರಿ ಮೊದ್ಲು ದೇವ್ರ ಪ್ರಸಾದ ಮಾಡುದು, ನಾನು ಅದೇ ಹೇಳ್ತೀನಿ. ದೇವ್ರ ಪ್ರಸಾದ ತಿನ್ಬೇಕ. 15 minutes later. ನಮ್ಗೆ ಏನ್ರಿಪ್ಪ ಅಂತ ಪ್ರಸಾದ ಅದು ಮಾಡಿದ್ವಿ. ಆ್ಯಂಡ್ ನಾವೇ ಡೂಯಿಂಗ್ ಟುವರ್ಡ್ಸ್ ಎಲ್ರಿಪ್ಪ ಅಂತಂದ್ರೆ ವಾಪಸ್ ಮನೆಗೆ ಹೋಗಿ ಬೈಕ್ ತೊಗೊಂಡು ಹೋಗೋನು ಏನು ಮಾಡೋಣ ಅರ್ಥ ಆಗಲ್ತೆ. ನೋಡೋಣ ಬರ್ರಿ. ಹಾಂ, ಹುಬ್ಳಿಗ ಕಾರ್ ತೊಗೊಂಡೋದು. ಈಗ ಮನೆಗೆ ಹೋಗೋಣ್ರಿ, ಸ್ಲೀಪರ್ ಹಾಕೊಳ್ಳೋಣ. ಬ್ಲಾಗದ ತಮ್ನೇಲ್ ಮಾಡ್ಬೇಕನ, ತಮ್ನೇಲ್ ಹಾಕಿ ಹೋಗೋ ಟೈಮ್ನಾಗ ಸಿಗ್ತಾನಂತೆ. ನಾನು ಸ್ಟೇಟಿವ್ನಾಗಿರಿ ಕರಮ್ಮದೇವಿ ಕಾಪಾಡುವ. ಆ್ಯಂಡ್ ನಿಮಗೆ ಚಾನಲ್ಗೆ ಹೊಸಬ್ರೆ ಇದೀರಿಪ್ಪ ಫ್ಯಾಮಿಲಿ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ. ಅಂಡ್ ಬರ್ರಿ. A few moments later. ಶಂಭೋ ಶಂಕರ ನಮಃ ಶಿವಾಯ ಗಿರಿಜಾ ಶಂಕರ ನಮಃ ಶಿವಾಯ. ಶಂಭೋ ಶಂಕರ ನಮಃ ಶಿವಾಯ ಗಿರಿಜಾ ಶಂಕರ ನಮಃ ಶಿವಾಯ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಚಪ್ಪಲ್ ಇಲ್ಲೇ ಕೆಳಗೆ ಬಿಡಾಕತ್ತೇವ್ರಿ. ಎಲ್ಲಿ ಬಂದೈತ್ರಿಪ್ಪ ಫ್ಯಾಮಿಲಿ ಅಂತ ಸೋಮೇಶ್ವರಕ್ಕೆ. ಚಪ್ಪಲ್ ಹೋದು ಅಂದ್ರೆ ಹೋದು ನೋಡ್ರಿ, 12-13 ಸಾವಿರ ರೂಪಾಯಿ. ಜೈ. 5 minutes later. ದರ್ಶನ ಮಾಡ್ಕೊಂಬಂದ್ವಿ. ಆಮಿ ನೋಡ್ರಿಲ್ಲ, ಆಮಿ ಈಗ ಎಲ್ಲಿ ಕಾಣುವಂತೆ ಕ್ಯಾಮ್ರಾದಾಗ ಕಾಣುವಂದಪ್ಪ. ಏನು ನೋಡಕತ್ತಾವ ಯಾವ್ದು ಕಾಲ ಮ್ಯಾಗ ಕಾಲ ಎಲ್ಲ ಕೂತಿ ಯಾರು ಬಂದವ ಎಲ್ಲಿ ಇಲ್ಲೊಂದೈತೆ ನೋಡ್ರಿ. ಇಲ್ಲ ಐತಿ ಎಲ್ಲಿ ಕಾಣ ಈ ಕ್ಯಾಮ್ರಾ ಕಾಣಲ್ಲಿ ಒಮ್ಮೆ ಕಾಣತ್ತಲ್ಲ. ಈಗ ಕಾಣ ಅಲ್ಲೆಲ್ಲ ದಂಡಿ ದಂಡ್ಯಾಗ ಹತ್ ಕುಂತಾರ ಆದಂತರ ಆದ ಹೆಂಗ್ ಕುಂತದ. ಕೆಲವೊಂದು ಇದ್ರಾಗ ಕಲ್ಲಾಮಿ ಅದಾವೆ, ಕೆಲವೊಂದು ನೀರಾಮಿ ಅದಾವೆ. ಎಲ್ಲ ಐತಿ. ಹಾಂ, ಇಲ್ಲ ಐತಿ ನೋಡ್ರಿ. ಬರ್ರಿ ದರ್ಶನ ಅಂತ ಮಾಡ್ಕೊಂಬಂದೇವಿ ಶಿವಾರ್ದ. ಲೆಟ್ಸ್ ಗೋ. ಏನು ಟೈಮ್ ಪ್ರಸಾದ ಸೇವನೆ ಮಾಡತೈತಿ. ಇಲ್ಲಾರ ಒಂದು ತಾಟೊಳಗೆ ಸ್ವಲ್ಪ ತೊಗೊಂಬಿಡ್ರಿ, ಹೌದಿಲ್ಲ? ಬರ್ರಿ ಪ್ರಸಾದದ ಮಾಡೋಣ. ಪ್ರಸಾದದ ಮಾಡಿ ಸಿಗ್ತೈತೆ ಅಂತ. ಮಮ್ಮಿ ಮುಂಜಾನೆಯಿಂದ ನಾತಿದ್ರು ಅಲ್ಲೇ ನಮ್ಮ ಮನೆ ಕಡೆ ಇದೈತಲ್ಲ ಗುಡಿ ಐತಿ, ಅಲ್ಲೇ ಊಟ ನೀಟ್ರಿ ಇವತ್ತು ಚಲೋ ಅಂತಂದಿದ್ರೆ. ಅದು ಹೆಂಗ್ರಿಪ್ಪ ಅಂತ ಒಮ್ಮೆ ಸಡನ್ ಪ್ಲಾನ್ ಸೋಮೇಶ್ವರ ಮಾಡ್ಯಾವ ನಾವು ಇಲ್ಲಿಬ್ಬರು ನೀಡು ಅಂತ ಬಂದೈತಿ. ಏನು ಮಾಡ್ತೀರಿ ಬರ್ರಿ ನೀಡೋಣ ಅಂತ ಎಲ್ಲರಿಗೂ. ಆಯ್ತು, ಇನ್ನಟ್ಟು ಹಾಕ್ಲಿ ರೀ. 2000 years later. ನಿಮ್ಮ ಫ್ಯಾಮಿಲಿ ಏನ್ರಿಪ್ಪ ಅಂತ ಗ್ರಾಮೆಟಿಕಲ್ ಮಿಸ್ಟೇಕ್ ಆಗ್ಬಿಟ್ಟಿದೆ ನಮ್ಮ ಕಡೆಯಿಂದ. ಏನ್ರಿಪ್ಪ ಅಂತಂದ್ರೆ ಮೊನ್ನೆ ರಾಖಿ ಕಟ್ಸ್ಕೊಂಡಿದ್ದು ಮಾರನೇ ದಿನ ಸೋಮವಾರ ಬಂದಿತ್ತಲ್ರಿ, ಅದು 3ನೇ ಸೋಮವಾರ ಅಂತಂದ್ರೆ ಈಗ ಏನು ಬಂದೇವಲ್ರಿ ನಾವು ಪ್ರೆಸೆಂಟ್ ಇದೆ. ಎಷ್ಟನೇ ತಾರೀಕು ರೀಪ್ಪ ಅಂತಂದ್ರೆ ಇವತ್ತು ತಾರೀಕು ಎಷ್ಟಲಿ? ಇವತ್ತು 11ನೇ ತಾರೀಕು ರೀ. ಈ ಸೋಮವಾರ 3ನೇ ಸೋಮವಾರ, ನಾನು 4ನೇ ಸೋಮವಾರ ಅಂದಿದ್ದೆ. ನಮ್ಮ ಲಿಟ್ರಲಿ ಸಾರಿ ಅದರ ಸಂಬಂಧ 3ನೇ ಸೋಮವಾರ ಪುಣ್ಯಕ್ಕೆ ಅದವ ನಮ್ಗೆ ಹೋಗೇ ಬಿಟ್ಟ ಅಂತ ಮಾಡಿದ್ವಿ ನಾವು. ಆ್ಯಂಡ್ ಬರೀ ಹೋಫರ್ ದ ಬೆಸ್ಟ್ ಅಂದರೆ ಸ್ಟೇಟಿವ್ನಾಗಿತ್ತು, ಸೀದಾ ಮನೆ ಒಳಗೆ ಸಿಗ್ತದಂತ. 15 minutes later. ಏನದೆ ಏನ್ಲೇ ಅದ ಏನಿದೆ
ಏನೈತಿ ಇದ್ರಾಗ? ಈ ಗುಂಡು ಬೇಡ, ಅದು ಕಡ್ಡಿ ಕೊಡೊಂದು CC ಸ್ಟಿಕ್ ತೆಗಿಬಾ ಇದನ್ನೊಂದು ಇಟ್ಟ ಹೇಳಲೆ. CC ಸ್ಟಿಕ್ ಅದು ಚೀಪ್ ಅದನ್ನ. ಎಲ್ಲಿ ಹೋಗಿದ್ರಿ ನೀವು ಊಟಕ್ಕೆ? ನಿಮ್ಮನ್ನ ಸಣ್ಣದಾಗ ತಿಂತಿದ್ದೀರಿ CC ಸ್ಟಿಕ್ ಅಂತಿದ್ದಕ್ಕೆ. ಏನಿಲ್ಲ, ಕೈಂಡ್ ಆಫ್ ಅಲ್ಲಿ ఎవరైతే ಪೈಪ್ನಾಗಿಂದ ಹಿಂಗೆ ತಗ್ಗುದು. ನೀ ಸೀದಾ ಹೊಡಿಲ್ಲ ಗಾಡಿ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಬಂದಿದ್ದೀವಿ ರೀ ನಾವು ಮನೆಗೆ. ಈಗೆಲ್ಲ ಹೊಂಟೈತ್ರಿಪ್ಪ ಅಂತ ಇಲ್ಲೊಂದು ಸ್ವಲ್ಪ ಶೆಟ್ರ್ ಕಾಲನಿ ಮಟ್ಟ ಹೋಗ್ಬರ್ತೈತಿ. ಬ್ಯಾಡ ಸಾಕಪ್ಪ. ನೀವು ಊಟ ಮಾಡಿದ್ರಲ್ಲ? ನೀವು ಊಟ ಮಾಡಿದ್ರಿ? ಸಂಜೆಗೆ ಹೋದ್ರೆ ಊಟ ಸಿಗ್ತೈತನ್ಲೇ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದೈತ್ರಿಪ್ಪ ಅಂತ ನವಲ್ಲೂರು ಬಂದೇವಿ. ಆ್ಯಂಡ್ ಅಲ್ಲಿಂದ ಸೀದಾ ಈಗ ಇಲ್ಲಿ ಬಂದೈತ್ರಿ. ಹುಬ್ಳಿಗೆ ಹೋಗೋದಿತ್ತ, ಹುಬ್ಳಿಗೆ ಹೋಗೋ ಪ್ಲಾನ್ ಕ್ಯಾನ್ಸಲ್ ಆಗೈತಿ. ಆ್ಯಂಡ್ ಈಗ ಸೀದಾ ಎಲ್ಲಿ ಬಂದೈತ್ರಿಪ್ಪ ಅಂತ ನವಲ್ಲೂರು ಬಂದೈತಿ. ನವಲ್ಲೂರಿಂದ ಈಗ ಸೀದಾ ಎಲ್ಲ ಬೇಕ್ರಿ ಮಮ್ಮಿನ ಪಿಕ್ ಮಾಡ್ಕೊಂಡು ವಾಪಸ್ ಎಲ್ಲಿ ಬಿಡಕ್ರಿಪ್ಪ ಅಂತ ಮನೆಗೆ ಬಿಡ್ಬೇಕು. ಎಲ್ಲರೂ ಮಂಚಿಕ ಬಿಟ್ಟಿದೆ, ಅದಕ್ಕೆ ಮಂದಾರ ಬೆಳಗಾವಿ ಶಿಫ್ಟ್ ಆಗ್ಬಿಟ್ಟಾರೆ ಅದ್ರ ಸಂಬಂಧ. ಇಲ್ಲ ಅದಾನ್ರಿ ಅವ, ಇಲ್ಲದ ನೋಡ್ರಿ, ನೆಮ್ಮದಿಯಿಂದ ಅದಾನ್ರಿ. 5ನೇ ಫ್ಲೋರ್ನಾಗ ಮನೆ ಸಿಕ್ಬಿಟ್ಟೈತಿ. ಫುಲ್ ರಿಚ್ ಬಾಯ್ ಬಿಟ್ಟಾನಿಗಲ್ಲ, ನೆನಪ ಇಲ್ಲ ಅವಂಗೆ ಚಾ ಕುಡಿಯೋಕೆ ಹೋಗುದು ಏನು ಅಂತಂದೆ ಬಿಟ್ಟು ಹೋಗಿ ಚಾ ಸ್ನ್ಯಾಪ್ ಹಾಕತ್ತಾನೆ. ಆ್ಯಂಡ್ ಇದು ಸ್ಟಿಕ್ಕರ್ ತಂದಿದ್ವಿ ರೀ ನಾವಲ್ಲಿ, ಕರ್ನಾಟಕ ಅಂತ ಬರ್ದಿದ್ದೈತಿದೆ. ಇದನ್ನೀಗ ಎಲ್ಲಿ ಹಚ್ಬೇಕಂತ ಥಿಂಕ್ ಮಾಡತೈತಿ. ಬರ್ರಿ ಆ್ಯಂಡ್ ಫ್ಯಾಮಿಲಿ ಇಲ್ಲಿ ಹಚ್ಬೇಕಂತ ಡಿಸೈಡ್ ಮಾಡಿದ್ರಿ. ಯಾಕಂತಂದ್ರೆ ಇಲ್ಲೆಲ್ಲೂ ಜಾಗ ಇಲ್ಲ ನಮ್ಗೆ ಹಚ್ಚಾಕೆ. ಬಿಟ್ರೆ ಹಿಂದೆ ಹಚ್ಚಿದ್ವಿ ಅಂತಂದ್ರೆ ಅಲ್ಲೂ ಕಾಣಂಗಿಲ್ಲ, ಆಲ್ರೆಡಿ ಐತಲ್ಲ. ಮುಂದೆ ಹಚ್ಬೇಕಂತಂದ್ರೆ ಕೆಸರಿಗೆಸಿರೋದು ಸಿಡಿತೈತಿ, ಅಬ್ಸರ್ವ್ ಆಗಿಲ್ಲ ಅದು ಯಾರಿಗೂ. ಬ್ಲಾಗ್ ಮಾಡೋ ಮುಂದೆ ಕಾಣ್ಬೋದು, ಕಾಣತೈತ ಅಂತಿಲ್ಲ. ಬಗ್ಗಿದ್ರಷ್ಟೇ ಕಾಣ್ತೈತಿ, ಇಷ್ಟ ಕಾಣ್ತೈತಿ ಡಿಸ್ಪ್ಲೇ ಅದ, ಇಲ್ಲಿ ಕಾಣಂಗಿಲ್ಲ. ಈಗ ಇಲ್ಲ ಹಚ್ಚು ನನ್ನ ಹತ್ರ. ಏನು ನೆಮ್ಮದಿಯಿಂದ ಅದಿ ಮಾತು ನಾಟಕ ಮಾಡ್ತೀಯಲ್ಲ. A few moments later. We are heading towards Selripa family ಅಂತಂದ್ರೆ ವಾಪಸ್ ಮಿಸ್ಟರ್ ಮಂದಾರ್ ಪೊಡಿಸಿಸ್ ಅವ್ರ ಮನೆಗೆ. ಎದಕ್ರಿಪ ಫ್ಯಾಮಿಲಿ ಅಂತಂದ್ರೆ ಶಿರಾನ್ ಮಂದಾರ್ ಅವ್ರ ಮನೆ ಒಳಗೆ ಹಚ್ಚಿ ಗಾಡ್ಜಿಲ್ಲಾ ತಗೋಬೇಕ. ಗಾಡ್ಜಿಲ್ಲಾ ತಗೊಂಡು ಎಲ್ಲ ಹೋಗೋದೈತ್ರಿಪ ಫ್ಯಾಮಿಲಿ ಅಂತಂದ್ರೆ ನಮ್ ಗಾಡ್ಜಿಲ್ಲಾದ ಕೀ ಅಪ್ಗ್ರೇಡ್ ಮಾಡಸಾತೇವ್ರಿ ನಾವು. ಎದಕ್ರಿಪ ಅಂತಂದ್ರೆ ಪೈಲಾದ ಕೀ ಏನಿತ್ತಲ್ರಿ ಭಾಳ ಅಸಹ್ಯ ಇರ್ತದೆ. ಹಿಂಗ್ ಚಕ್ ಓಪನ್ ಸರಿ ಇದ್ದಿರ್ಕಿಲ್ಲ. ಅದ್ರ ಫುಲ್ ಪಾಶ್ ಐತ್ರಿ. ಅಂಡ್ ದಟ್ ವಿಲ್ ಕಾಸ್ಟ್ ಅರೌಂಡ್ 5.5K 6K 6,000 ರೂಪಾಯಿನ ಬೀಳ್ತೈತೆ ಅಂದಾರ್ರಿ ಅದಕ್ಕೆ. ಈಗ ಅಲ್ಲಿ ಅದನ್ನ ಸೆನ್ಸರ್ ಮಾಡ್ಸಕ್ ಹೋಗ್ಬೇಕು ನಾ ಈಗ ವಾಪಸ್ ಗಾಡಿ ತಗೊಂಡೆ. ಕಾಲೇಜಿದ್ ಏನೇನು ಕೆಲಸ ಐತೆ ಅದೆಲ್ಲ ಮುಗ್ದೈತ್ರಿ ಈಗ. ಅಂಡ್ ಈಗ ಸೀದಾ ಎಲ್ಲ ಹೋಗ್ಬೇಕ್ರಿ ಅಂತ ಸೀದಾ ಮನೆಗೆ ಹೋಗ್ಬೇಕು. ಇಲ್ಲಿ ಫಸ್ಟಿಗೆ ಇಲ್ಲಿ ಎಲ್ರಿ ಎಳ್ನೀರು ಕುಡಿನಂತ್ರಿಪ್ಪ. ಯಾಕಂತಂದ್ರೆ ಹಂಗ ಒಂದ್ ಸ್ವಲ್ಪ ಆರಾಮಿಲ್ಲಂಗ ಅನ್ಸತೈತಿ. ಯಾಕಂತಂದ್ರೆ ನೀನೆ ಎಸಿದಾಗ ಅಡ್ಡಾಡ್ಬಿಟ್ಟೇನಿ ಅಜ್ಜನ ಜೊತೆ, ಅದ್ರ ಜೊತೆ ಅದು ನೆಗಡಿ ಆಗ್ಬಿಟ್ಟೈತ್ರಿ ನಂಗೆ ಒಂದ್ ಸ್ವಲ್ಪ ಜಾಸ್ತಿನೇ. ಕ್ರೂಸಿಂಗ್ ಫುಲ್ ಸ್ವಚ್ಛ ಮಾಡಿ ಇಟ್ಟಿರ್ತಾನೆ ನೀವು ಒಮ್ಮೆ, ಆದ್ರೆ ಮತ್ತೆ ಹೊಲಸಾಗ್ಬಿಟ್ಟಿರ್ತೈತಿ. ಸ್ವಚ್ಛ ಮಾಡೋದು ಹೊಲಸಾಗೋದು, ಸ್ವಚ್ಛ ಮಾಡೋದು ಹೊಲಸಾಗೋದು. ಆ್ಯಂಡ್ ಆಮ್ಯಾಗ ಬರೋದು ಪ್ಲ್ಯಾನ್ ಆಗಿತ್ತು, ಈಗ ಒಯ್ಯೋದಾಗಿತ್ತು ಪ್ಲ್ಯಾನ್. ಬಟ್ ಆಂಟಿ ಮನೆಯಾಗಿಲ್ಲ, ಆಂಟಿ ಅಲ್ಲೇ ಹೋಗ್ಬಿಟ್ರೆ. ಅದ್ರ ಸಂಬಂಧಿಗೆ ಮತ್ತೆ ಆಮ್ಯಾಗ ಬರ್ಬೇಕು. ಈಗ ಅಲ್ಲಿ ಹೊಂಟಿತ್ರಿಪ್ಪ ಅಂತ ವಾಪಸ್ ಮನೆಗೆ ಹೋಗೋಣ. ಮನೆಗೆ ಹೋಗಿ ಮತ್ತೆ ವಾಪಸ್ ಬರೋಣ ಅಂತಮ್ಮೆ. ಆ್ಯಂಡ್ ಸ್ಟೇಟಿವ್ನಾಗ ಇಟ್ಕೊಂಡು ಕೊಡ್ತಿದ್ದೆ. ಈಗ ಹೆಂಗೆ ಕೊಡ್ತಿದ್ದೆ ಅಂದ್ರೆ ಮುಂದಿನ ಗಾಡಿಗೆ ಚೆನ್ನಾಗಿ ಕೊಡ್ತಿದ್ದೆ ನೋಡಿ. ಗೇರ್ನಾಗ ಇಟ್ಟೇನು ಗೊತ್ತಾಗಿಲ್ಲ. ಬರೀ ಫ್ಯಾಮಿಲಿ ಸ್ಟೇಟಿವ್ನಾಗಿರಿ. 2 hours later. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಟೈಮ್ ಎಷ್ಟಾಗೈತ್ರಿಪ್ಪ ಅಂತ 3:04 ಆಗೈತಿ. ಈಗೆಲ್ಲ ಹೊಂಟೈತ್ರಿಪ್ಪ ಅಂತ ಮತ್ತೆ ವಾಪಸ್ ಮಿಸ್ಟರ್ ಮಂದಾರ್ ಪೊಡಿಸಿಸ್ ಅವ್ರ ಮನೆಗೆ. 5 minutes later. ಇದೈತಲ್ರಿ, ಇದೇ ಸರ್ಕಿಟ್ ಹೋಗಿ ಚೇಂಜ್ ಮಾಡಿಸ್ಕೊಂಬರ್ಬೇಕ್ರಿ ನಾವು. ಇದರಿಂದನ ಚಾಲು ಆಗತೈತಿ. ಬಟ್ ರಿಮೋಟ್ ಇಲ್ಲಿಂದ ಬರೀ ಹೊರಗೆ ಇಡ್ಬೇಕಿದ್ದಾನೆ. ಇದೈತಲ್ರಿ, ಇದ್ರ ಮ್ಯಾಗ ಇಡ್ಬೇಕಂದ ನಾವು. ಇದ್ರ ಮ್ಯಾಗ ಇಟ್ಟೆ ಗಾಡಿ ನ್ಯೂಟ್ರಲ್ ಐತಿ. ಹ್ಯಾಂಡ್ ಬ್ರೇಕ್ ತೆಗಿಬೇಕ, ತೆಗದ ಇಲ್ಲೈತಿ. ಸಾರಿ ಹಂಗೈತ್ರಿ ಐರನ್ ಮ್ಯಾ. ಡೀಸೆಲ್ ಬೋಲ್ತೆ ಬ್ರೋ, ಡೀಸೆಲ್. ಬರ್ರಿ ಸೀಟ್ ಬೆಲ್ಟ್ಸ್ ಆನ್. ಸೀದಾ ಸಿಕ್ಕಂದ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ನಿಮಗೆ ಮೊದಲೇ ಕದ ಅನ್ನೋದಿಲ್ಲ. ನಾ ಏನೋ ಮಿಸ್ ಮಾಡತ್ ನನಗೆ ಸನ್ ರೂಫ್ ಹೆಂಗ್ ಬಿಡು ನಾವು ಎಲ್ಲಕ್ಕಿಂತ ಫಸ್ಟ್ ಈಗ ಎಲ್ಲ ಹೋಗ್ಬೇಕ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಚಾವಿ ಅಂಗಡಿ ಬೆಸ್ಕೋ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಎಲ್ರಾಗದೇವ್ರಿಪ್ಪ ಅಂತ ಕ್ರೂಸ್ ವಿಚ್ ಈಸ್ ಸನ್ ರೂಫ್ ಇಲ್ಲ ಅಂದ್ರೆ ಅದು ಏನ್ರಿ ಗಾಡಿ ಮಜಾ. ನಮ್ಗೆ ಹಿಂಗೆ ಓಪನ್ ಇರ್ಬೇಕು. ನಾವೆಲ್ಲ ನನಗೇನದ ಅಡ್ಡದ್ ಬಿಟ್ಬಿಟ್ಟ ನಮ್ಗೆ ಹಿಂಗೆಲ್ಲ ಓಪನ್ ಛತ್ ಇರ್ಬೇಕು. ಎದ್ದು ನಿಂತ ಎಲ್ಲಾರು ಹಾಯ್ ಮಾಡ್ಬೇಕು. ಎಂಟು ಬರ್ರಿ ರಿಯಾಕ್ಷನ್ಸ್ ಮಾತ್ರ ಅಲ್ಟಿಮೇಟ್ ಹೇಳ್ತಾನಲ್ಲ ನಾ. ಏನಂದ್ರೆ ಆ ಪರಿ ರಿಯಾಕ್ಷನ್ಸ್ ಗಾಡಿದ ಹುಚ್ಚಿಡ್ಬೇಕು ಜನ. ನಿಂತು ನೋಡ್ತಾರೆ ಗಾಡಿ. ಹಂಗೈತೆ ಗಾಡಿ. ಯಾಕಂದ್ರೆ ಡೀಸೆಲ್ ರಾಕೆಟ್ 3ನೇ ಗೇರ್ನೇ ಹೊಡ್ತೀನಿ. ಬರೀ ಸೀದಾ ನಿಮ್ಗೆ ಎಲ್ಲಿ ಸಿಗ್ತೈತ್ರಿಪ್ಪ ಅಂತ ಚಾವಿ ಅಂಗಡಿ. ಫ್ಯಾಮಿಲಿ ದೊಡ್ಡ ಸೀನ್ ನಜರ್ನಲ್ಲಾಗಿ. ಅಂಡ್ ಸೀನ್ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ನಾವ್ ಏನ್ ಚಾವಿ ಮಾಡ್ಸಕ್ ಹೋಗಿತ್ತಲ್ರಿ, ಅಣ್ಣ ಏನನ್ನತ್ತಾರ ಆಲ್ರೆಡಿ ಬೇರೆ ಗಾಡಿಗೆ ಡ್ಯಾಂಪಿಂಗ್ ಅದು ಮಾಡತ್ತಾರೆ. ಅಂದ್ರೆ ಒಳಗ ಹೊರಗಿಂದ ಆವಾಜ್ ಅದು ಬರಬಾರ್ದಂತ ಸ್ಟೀರಿಯೋ ಸೌಂಡಿಂದ ಅದು ಏನ್ ಮಾಡತ್ತಾರಿಪ್ಪ ಡ್ಯಾಂಪಿಂಗ್ ಮಾಡತ್ತಾರ.
ಅಕ್ಕೆ ಇದು ಏನೋ ಚೆಕ್ ಮಾಡೋದಾಗಬೇಕಂತಂದ್ರೆ ನಾಳೆ ಮಟ್ಟ ಆಕೈತಂತ ಪೂರಾ ವೈರಿಂಗ್ ಎಲ್ಲ ಚೆಕ್ ಮಾಡ್ಬೇಕಂತ. ಅದರ ಸಂಬಂಧ ಈಗ ಬಿಟ್ಟರು ಏನು ಮಾಡಕ್ ಬರಂಗಿಲ್ಲ. ಇದನ್ನ ನೀ ನಾಳೆ ತಂದು ಕೊಡೋಣ ಅಂತಾರ ಮುಂಜಾನೆ. ಸೊ ಈಗ ಅದಕ್ಕೆ ಫಸ್ಟಿಗೆ ಎಲ್ಲ ಬೇಕ್ರಿ ಅಂತ ನಂಬರ್ ಪ್ಲೇಟ್ ಹಾಕ್ಸಕ್ ಹೋಗ್ಬೇಕ. ಫೋನ್ ಹೋತ ನಮ್ಮ ಕುಕ್ಕಿ ರೊಕ್ಕ ಇದೆ, ಸ್ವಂತ ಅಕ್ಕ ಇದೆ. ಇದೊಂದ ಕರಿ ಹುಟ್ಟೈತಿ ನಮ್ಮ ಕುಕ್ಕಿ ಇದೆ. ಮತ್ತು ಅವರೆಲ್ಲ ಸಿಸ್ಟರ್ಸ್ ಬ್ಲಡ್ ಎಲ್ಲ ವೈಟ್ ಹುಟ್ಟ್ಯಾರ. ನೀವು ಯಾವ ಬ್ಲಾಕ್ ಹುಟ್ಟಿ ನನ್ನಂಗ ಸೆಕೆಂಡ್ ನೋ ಸೆಕೆಂಡ್ 2000 years later. ಅಳುಕಿಗೆ ಎಡವಿ ಬಿತ್ತಂತೆ ಹೇಳಲು ಇದ್ದ ಮಾತೆಲ್ಲ ತುಟಿಯಂಚಲೆ ಅಡಗಿದೆ. ಏನ್ರಿಪ್ಪ ಅಂತಂದ್ರೆ ಈಗ ಒಂದು ತಜ್ಜಿ ಮನೆಗೆ ಅರ್ಧ ತೋರಿಸ್ಕೊಂಡು ಬಂದಿದ್ದೆ. ನೆಗಡಿ ಇಟ್ಟಿದ್ದೀರಿ ಅಲ್ಲ ದಪ್ಪಾಗೇನ ಕಪ್ಪಾಗೇನ ಏನ್ ಬೇ ನಾನು ವೀಕ್ ಆಗೇನ್ ಬಾಳ ತೆಳಗಾಗೇನಿ. ಟೆನ್ಷನ್ ಬಾಳ ಬೈ ನನಗೆ, ಚಿಂತಿ ಬಾಳ ನನಗೆ, ದೇಶದ ಚಿಂತಿ. ಜಳಕ ಮಾಡಿ ಬೇವ ಅನ್ನ ಸಾರು ಸಾಕ. ಏನ್ ಮಳಿ ಹೊಡಕತ್ತವ ಹೇಳ್ತೀನಿ ಇಲ್ಲ ತಿನ್ನಂಗಲ್ಲ ಎಗರೇ ಸರ್ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಆಗಿರಲಿ. ಎಲ್ಲಿ ಹೋಗ್ಲೆ ನೀವು ಬಾಳ ಡೇಂಜರ್ ಅಪ್ಪ. ಯಾವಾಗ ಹಾಕಿದ್ರಿ ಕರಾರಿದೆ? 5-6 ದಿನ ಆಗೈತ್ರಿ ಈಗ. ಹುಣ್ಣಿಮೆ ಮಗಳೋ ತಂಪಿನ ತವರೋ, ಚೆಲುವಿಗೆ ನಿಧಿಯೋ ಒಲವಿನ ಸುದೆಯೋ, ನೀನಿಲ್ಲದೆ ಕಣ್ಗಳು ಮಂಜಾದವು. ಓನಲ್ಲಿ ನಿನ್ನ ಸಹಚಾರದಲ್ಲಿ ಎಂದೆಂದು ಸಿಗದ ಸವಿಜೇನ ಕಂಡೆ, ಮರುಳಾಗಿ ಮಾಡಿ ಮರೆಯಾದೇಕೆ ಸಂಗಾತಿ ನೀನು ದೂರಾದ ಮೇಲೆ. ಅಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ವ್ಲಾಗ್ ಏನು ಮಾಡ್ಬಿಟ್ಟು ಟೈಮ್. ಐ ಹೋಪ್ ನೀವು ಈ ವ್ಲಾಗ್ ಸೇರ್ತಾ ಮಾಡಿ. ನಿನಗೆ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಪರಂಪರ ಮುನ್ನಡೆಸೋಣ ಆಜಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಆ್ಯಂಡ್ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಬರೋ ಆಗಸ್ಟ್ 18ನೇ ತಾರೀಕು ಅಂತಂದ್ರೆ ಲಾಸ್ಟ್ ಸೋಮವಾರ ಇರ್ತೈತಲ್ರಿ ಶ್ರಾವಣದ್ದು. ನಾವೆಲ್ಲಿ ಬರತ್ತೈತ್ರಿಪ್ಪ ಅಂತಂದ್ರೆ 50-50 ಐತಿ. ಏನ್ರಿಪ್ಪ ಅಂತಂದ್ರೆ ಫಾರ್ ಮೋರ್ ಅಪ್ಡೇಟ್ಸ್ ಫಾಲೋಸ್ ಆನ್ ಇನ್ಸ್ಟಾಗ್ರಾಮ್ ಪೀಪಲ್ ಕಾಲ್ ಮಿ ಪಜ್ಜು ಅಂತ ಐತಿ. ನಮ್ಮ ತಂಗಿದ ಪ್ರತೀಕ್ಷಾ _007 ಅಂತ ಐತಿ. ಎಲ್ಲಿ ಬರತೈತ್ರಿ ಅಂತ ಚಿಕ್ಕೋಡಿ ಒಳಗೆ ಕರೋಶಿ ಬಸವಣ್ಣ ಐತಿ. ಅದು ಎಲ್ರಿಪ್ಪ ಅದು ಗುಡ್ದಾಗ ಕರೋಶಿ ಬಸವಣ್ಣ ಐತಿ. ಯಾಕಂದ್ರೆ ನಮ್ಮ ಅಜ್ಜಾರ ಮನೆ ದೇವ್ರದ. ಆ್ಯಂಡ್ ಕಡೆ ಸೋಮವಾರ ಎವ್ರಿ ಟೈಮ್ ಚಿಕ್ಕೋಡಿಗೆ ಹೋಗಿರ್ತೈತಿ. ಈ ಸಲನೂ ಬರ್ಬೇಕಂತ ಐತಿ. ಭಾಳ ಮಂದಿ ಮೆಸೇಜ್ ಮಾಡಿರಿ. ನಮಗೂ ಖುಷಿ ಅನಿಸ್ತೈತಿ ನಿಮ್ಮ ಜೊತೆ ಮೀಟ್ ಆಗಿ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ರೆ ನಮಗೂ ಒಂದು ಖುಷಿ. ನೀವು ಬಂದಿರ್ತೀರ ನಮಗೂ ಒಂದು ಖುಷಿ, ಏನೋ ಒಂದು ಖುಷಿ. ಅಚ್ಚಾ ಆ್ಯಂಡ್ ಪರಂಪರ ಮುನ್ನಡೆಸೋಣ ಅದರಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಶ್ರೀವಂತರ ಮುಂದೆ ವ್ಲಾಗ್ದಾಗ ಸುತ್ತಪ್ತಕ್ಕೆ ಸ್ಟೆಪ್ ಸ್ಟೇ ಸೆಕ್ಸಿ ಬಾಯ್ ಬಾಯ್ ಹಾಗೆ ಇರಲೇ. ಜಿಂಕೆ ಮರಿ ಕಟಿಂಗ್ ಮಾಡಿಸ್ತಾನಂತ್ರಿ ಇನ್ನಂದಿ ದೇವ್ರ ಮ್ಯಾಗ ಅನೇಕ ಏನು ಅನ್ಸದ್ಯೋ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.